ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಯೂಟಿ ಫ್ಯಾಮ್. ಸೊ ಇವತ್ತಿನ ವಿಡಿಯೋಲಿ ನಾನು ಕೆಲವೊಂದಿಷ್ಟು ಹೊಸ ಮೇಕಪ್ ಪ್ರಾಡಕ್ಟ್ಸ್ನ ತೊಗೊಂಡಿದ್ದೆ. ಸೊ ಅದರ ರಿವ್ಯೂ ಕೊಡ್ತೀನಿ, ಹೇಗಿದೆ, ನನಗಿಷ್ಟ ಆಯ್ತಾ ಇಲ್ವಾ ಅಂತ. ಹೊಸದು ಅಂದರೆ ದಟ್ ಡಸಂಟ್ ಮೀನ್ ನಾನು ಯೂಸೇ ಮಾಡಿಲ್ಲ ಅಂತ, ಯೂಸ್ ಮಾಡಿದ್ದೀನಿ ಆ್ಯಂಡ್ ನನಗೆ ಇಷ್ಟ ಆಗಿದೆನಾ ಇಲ್ವಾ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಆ ಪ್ರಾಡಕ್ಟ್ ನನ್ನ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ಕೂಡ ಒಂದು ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮೈ ಹೋಲ್ ಸ್ಟೋರ್ ಲಿಂಕ್ ಕೂಡ ಇರುತ್ತೆ. ಸೊ ಇದರಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ಸ್ ಇಷ್ಟ ಆದರೆ ನೀವು ಅದೆಲ್ಲ ಪ್ರಾಡಕ್ಟ್ಸ್ನ ಹೋಗಿ ಮೈ ಹೋಲ್ ಸ್ಟೋರ್ ಲಿಂಕ್ ಓಪನ್ ಮಾಡಿದ್ರೆ ನಿಮ್ಗೆ ಎಲ್ಲ ಪ್ರಾಡಕ್ಟ್ಸ್ ಕೂಡ ಒಂದೇ ಕಡೆ ಸಿಗುತ್ತೆ, ಹೋಗಿ ಚೆಕ್ ಮಾಡೋದನ್ನು ಮರಿಬೇಡಿ. ಸೊ ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಿರ ಮೇಕಪ್ ಲುಕ್ನ ಸ್ಟಾರ್ಟ್ ಮಾಡಿ. ಸೊ ನಿಮಗೆ ಇವತ್ತಿನ ವಿಡಿಯೋಲಿ ತೋರಿಸುವಂಥ ಯಾವುದಾದ್ರೂ ಪ್ರಾಡಕ್ಟ್ಸ್ ಇಷ್ಟ ಆದರೆ ಈ ಪ್ರಾಡಕ್ಟ್ಸ್ನ ಇವಾಗಲೇ ಹೋಗಿ ಪರ್ಚೇಸ್ ಮಾಡ್ಬೋದು. ಬಿಕಾಸ್ ಪ್ರೆಸೆಂಟ್ ಅಮೆಝಾನಲ್ಲಿ ಪ್ರೈಮ್ ಡೇ ಸೇಲ್ ನಡೀತಾ ಇದೆ, 21st ತನಕನೂ ಇರುತ್ತೆ. ಸೊ ನಿಮಗೆ ಇದರಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ಸ್ನ ಹೋಗಿ ಪರ್ಚೇಸ್ ಮಾಡಬೇಕು ಅಂತಾನೆ ನಿಮ್ಗೆ ಇವತ್ತವರೆಗೂ ಟೈಮ್ ಇರುತ್ತೆ. ನಿಮ್ಗೆ ಯಾವುದೇ ಪ್ರಾಡಕ್ಟ್ ಇಷ್ಟ ಆದರೂ ಕೂಡ ಪ್ರೆಸೆಂಟ್ ಸೇಲಲ್ಲಿ ಇರುತ್ತೆ, 50 to 80% ಆಫ್ ಇರುತ್ತೆ. ಸೊ ನೀವು ಇದೇ ಟೈಮಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಇವಾಗ ಮೇಕಪ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಫಸ್ಟ್ ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡೋಣ. ನಾನು ಇಲ್ಲಿ ಮಾಯಿಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ, ಫಾಕ್ಸ್ಟೆಲ್ದು ಸೂದಿಂಗ್ ಜೆಲ್ ಮಾಯಿಶ್ಚರೈಸರ್ ಅಂತ. ಇದು ಬಂದು ತುಂಬಾ ಲೈಟ್ ವೇಟ್ ಆಗಿದೆ. ನಿಮ್ದು ಆಯಿಲಿ ಸ್ಕಿನ್ ಅನ್ನೋ ಹಾಗಿದೆ, ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಡ್ರೈ ಸ್ಕಿನ್ ಅವ್ರು ಕೂಡ ಯೂಸ್ ಮಾಡ್ಬೋದು, ಬಟ್ ತುಂಬ ಡ್ರೈ ಇದೆ ಅಂದರೆ ಇದು ಮೋಸ್ಟ್ಲಿ ನಿಮ್ಗೆ ವರ್ಕ್ ಆಗಲ್ಲ. ಸೊ ಆಯಿಲಿ ಸ್ಕಿನ್ ಅವರು, ಸ್ವಲ್ಪ ಡ್ರೈ ಸ್ಕಿನ್ ಇರೋರು ಈ ಮಾಯಿಶ್ಚರೈಸರ್ನ ಯೂಸ್ ಮಾಡ್ಬೋದು. ನಿಮ್ಗೆ ಯಾವ್ದಾದ್ರು ಒಂದು ಲೈಟ್ ವೇಟ್ ಜೆಲ್ ಟೆಕ್ಸ್ಚರ್ ಇರೋ ಮಾಯಿಶ್ಚರೈಸರ್ ಬೇಕು ಅಂತ ಅಂದರೆ ಇದನ್ನು ಡೆಫಿನೆಟ್ಲಿ ಯೂಸ್ ಮಾಡ್ಬೋದು. ಈ ಥರ ಜೆಲ್ ಕನ್ಸಿಸ್ಟೆನ್ಸಿ. ಇವಾಗ ಮಾಯಿಶ್ಚರೈಸರ್ ಯೂಸ್ ಮಾಡಿದ್ದಾಗಿದೆ, ಅದು ಸ್ವಲ್ಪ ಸೆಟ್ ಆಗ್ತಿರಲಿ, ಅಷ್ಟೊತ್ತಿಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ. ಸೊ ನಾನಿಲ್ಲಿ ಫೌಂಡೇಶನ್ಗೆ ಮೆಬಿಲಿನ್ ಫಿಟ್ಮಿದು ಈ ಒಂದು ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಫೌಂಡೇಶನ್ ಬಗ್ಗೆ ನಾನು ಹೊಸದಾಗಿ ಏನೂ ಹೇಳೋಕ್ಕೋಗಲ್ಲ, ತುಂಬ ಮುಂಚೆ ವಿಡಿಯೋಸಲ್ಲಿ ಈ ಪ್ರಾಡಕ್ಟ್ ಬಗ್ಗೆ ಹೇಳಿದ್ದೀನಿ. ಇದು ನನ್ನ ಒನ್ ಆಫ್ ಮೈ ಫೇವ್ರೆಟ್ ಫೌಂಡೇಶನ್. ತುಂಬ ಮುಂಚೆ ನಾನು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಇದೇ ಲ್ಯಾಕ್ಮೆ ಮತ್ತು ಇದೇ ಫೌಂಡೇಶನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ನಿಮಗೆ ಯಾವ್ದಾದ್ರು ಒಂದು ಅಫೋರ್ಡೆಬಲ್ ರೇಂಜಲ್ಲಿ ಫೌಂಡೇಶನ್ ಬೇಕು, ಒಳ್ಳೆ ಬ್ರ್ಯಾಂಡ್ ಆಗಿರಬೇಕು, ಕ್ವಾಲಿಟಿ ಕೂಡ ಚೆನ್ನಾಗಿರಬೇಕು ಅನ್ನೋ ಹಾಗಿದೆ, ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಇದರಲ್ಲಿ ನನ್ನ ಶೇಡ್ ಬಂದು 128 ವಾರ್ಮ್ ನ್ಯೂಡ್ ಅಂತ. ಸೊ ನಿಮಗೆ ಇದರಲ್ಲಿ ಗ್ಲಾಸ್ ಪ್ಯಾಕೇಜಿಂಗ್ ಕೂಡ ಬರುತ್ತೆ. ನಿಮ್ಗೆ ಅದು ಬೇಡ, ಅದಕ್ಕಿಂತ ಅಫೋರ್ಡೆಬಲ್ ಬೇಕು ಅಂತಂದರೆ ಇದು ಸೇಲ್ ಟೈಮಲ್ಲಿ 250 ಒಳಗಡೆನೇ ಸಿಗುತ್ತೆ, ಇಲ್ಲ ಅದಕ್ಕೂ ಕಡಿಮೆ ಇರುತ್ತೆ. ನೀವು ಇವಾಗ ಸೇಲ್ ಟೈಮಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಇದುವರೆಗೂ ಯಾವುದು ಫೌಂಡೇಶನ್ ಯೂಸ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ನೀವು ಇದರಿಂದ ಟ್ರೈ ಮಾಡ್ಬೋದು. ತುಂಬ ಕ್ವಿಕ್ಕಾಗಿ ಬ್ಲೆಂಡ್ ಆಗುತ್ತೆ, ಪ್ಲಸ್ ಒಳ್ಳೆ ಕವರೇಜ್ ಕೂಡ. ನಾನಿವಾಗ ಫೌಂಡೇಶನ್ನ ಯೂಸ್ ಮಾಡಿದ್ದಾಗಿದೆ. ಅದಾದಮೇಲೆ ಆಫ್ ಕ್ಯಾಮ್ರಾನೇ ನಾನು ಕಾಂಪ್ಯಾಕ್ಟ್ನ ಕೂಡ ಯೂಸ್ ಮಾಡಿದೆ. ಯಾವುದೇ ಹೊಸ ಕಾಂಪ್ಯಾಕ್ಟ್ ಇಲ್ಲ, ಹಾಗಾಗಿ ವಿಡಿಯೋಲಿ ತೋರ್ಸೋಕ್ಕೆ ಹೋಗಲಿಲ್ಲ. ಇವತ್ತು ಯಾವ್ಯಾವ ಹೊಸ ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ ಅದ್ರ ಬಗ್ಗೆ ಅಷ್ಟೇ ಮಾತಾಡೋಣ ಅಂತ. ಸೊ ಫೌಂಡೇಶನ್ ಬಂದು ತುಂಬ ನೀಟಾಗಿ ಬ್ಲೆಂಡ್ ಆಯಿತು, ತುಂಬ ಕ್ವಿಕ್ಕಾಗಿನೇ ಬ್ಲೆಂಡ್ ಆಯಿತು. ಸೊ ಕ್ವಿಕ್ಕಾಗಿ ಬ್ಲೆಂಡ್ ಆಗೋ ಯಾವುದಾದ್ರೂ ಫೌಂಡೇಶನ್ ಬೇಕು ಅಂತಾನೆ ಡೆಫಿನೆಟ್ಲಿ ಮೆಬಿಲಿನ್ ಒನ್ನ ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಬ್ಲಷ್ಗೆ ನಾನು ಇಲ್ಲಿ ಇವತ್ತೊಂದು ಹೊಸ ಬ್ಲಷ್ನ ಯೂಸ್ ಮಾಡ್ತೀನಿ. ಸ್ವಿಸ್ ಬ್ಯೂಟಿದು ಕ್ರೀಮಿ ಟಾಪ್ ಬ್ಲಷ್ ಅಂತ. ಈ ಬ್ಲಷ್ ಬಗ್ಗೆ ಕೂಡ ನನಗೆ ತುಂಬ ನಂಬಿಕೆ ಇದೆ, ಬಿಕಾಸ್ ಇದು ನನ್ನ ಫಸ್ಟ್ ಬ್ಲಷ್ ಅಲ್ಲ. ನನ್ನ ಹತ್ರ ಮುಂಚೆ ಆಲ್ರೆಡಿ ಒಂದು ಶೇಡ್ ಇದೆ, ನನಗೆ ಈ ಶೇಡ್ ತುಂಬ ಇಷ್ಟ ಆದಮೇಲೆ ಇದನ್ನು ಪರ್ಚೇಸ್ ಮಾಡಿದ್ದು. ದಿಸ್ ಇಸ್ ಇನ್ ದ ಶೇಡ್, ಇದು ಬಂದು 05 ಚಿಕೋ ಪಿಂಕ್ ಅಂತ, ಆ್ಯಂಡ್ ಇದು ಬಂದು 01 ರೋಸಿ ಚೀಕ್ಸ್ ಅಂತ. ಸೊ ಇದು ಬಂದು ಕ್ರೀಮ್ ಬ್ಲಷ್ ಆಗಿರೋದ್ರಿಂದ ತುಂಬ ಕ್ವಿಕ್ಕಾಗಿ ಬ್ಲೆಂಡ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ತುಂಬಾ ಪಿಗ್ಮೆಂಟೆಡ್ ಆಗಿದೆ, ತುಂಬ ಬೇಗ ಬ್ಲೆಂಡ್ ಆಗುತ್ತೆ, ಸ್ಟಿಲ್ ತುಂಬ ಪಿಗ್ಮೆಂಟೆಡ್ ಆಗಿರುತ್ತೆ. ಜಸ್ಟ್ ಒಂದು ಚೂರು ಸಾಕು ಹೋಲ್ ಫೇಸ್ಗೆ ಬ್ಲಷ್ನ ಯೂಸ್ ಮಾಡೋಕ್ಕೆ. ಸೊ ಇದು ತುಂಬ ದಿನನೇ ಬರುತ್ತೆ, ಸ್ವಲ್ಪ ಯೂಸ್ ಮಾಡಿದ್ರು ಕೂಡ ಸಾಕು. ಸೊ ಇವತ್ತಿನ ಲಾಸ್ಟ್ ವಿಡಿಯೋಲಿ ಇದು ಶೇಡ್ ತೋರಿಸಿದ್ದೆ, ಹಾಗಾಗಿ ಇವತ್ತಿನ ವಿಡಿಯೋಲಿ ಇದನ್ನು ಯೂಸ್ ಮಾಡ್ತಿದ್ದೀನಿ. ಬಟ್ ಒಂದ್ಸತಿ ಎರಡು ಶೇಡ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಸೊ ಇದು ಬಂದು 05 ಶೇಡ್, ಇದು ಬಂದು 01 ಶೇಡ್. ಸೊ ಫಸ್ಟ್ ಒನ್ ಬಂದು ಒಂಥರ ಪಿಂಕ್ ಶೇಡ್ ಆ್ಯಂಡ್ ಸೆಕೆಂಡ್ ಒನ್ ಬಂದು ಪೀಚ್ ಶೇಡ್. ಸೊ ಇವತ್ತಿನ ವಿಡಿಯೋಲಿ ಈ ಪೀಚ್ ಶೇಡ್ನ ಯೂಸ್ ಮಾಡ್ತೀನಿ. ನಾನಿವಾಗ ಬ್ಲಷ್ನ ಯೂಸ್ ಮಾಡಿದ್ದಾಗಿದೆ. ಕ್ಯಾಮ್ರಲ್ಲಿ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ಇದು ರಿಯಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಬ್ಬರಿಗೆ ಕೋರಲ್ ಪೀಚ್ ಶೇಡ್ಸ್ ಈ ಥರ ಇಷ್ಟ ಆಗುತ್ತೆ. ಸೊ ನಿಮ್ಗೆ ಆ ಥರ ಶೇಡ್ಸ್ ಇಷ್ಟ ಅಂದರೆ ಇದನ್ನು ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಹೈಲೈಟರ್ಗೆ ನಾನು ಇಲ್ಲಿ ಮಾರ್ಸ್ದು ಗಾಡ್ಜಿಲ್ಲಾ ಗ್ಲೋಸಿಲ್ಲಾ ಅನ್ನೋ ಒಂದು ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಹೈಲೈಟರ್ಗೂ ಯೂಸ್ ಮಾಡ್ಬೋದು, ಹ್ಯಾಸ್ ಅ ಶಿಮ್ಮರ್ ಶೇಡಾಗಿ ಕೂಡ ಯೂಸ್ ಮಾಡ್ಬೋದು. ನೀವು ಇದುವರೆಗೂ ಯಾವತ್ತೂ ಹೈಲೈಟರ್ ಪರ್ಚೇಸ್ ಮಾಡಿಲ್ಲ ಅನ್ನೋ ಹಾಗಿದ್ರೆ ಡೆಫಿನೆಟ್ಲಿ ಈ ಪ್ಯಾಲೆಟ್ನ ಟ್ರೈ ಮಾಡ್ಬೋದು. ಬಿಕಾಸ್ ನೀವು ಒಂದೇ ಶೇಡ್ ಪರ್ಚೇಸ್ ಮಾಡೋದಕ್ಕಿಂತ ಅದು ಕೂಡ 250 ರುಪೀಸೇ. ಇದು ಕೂಡ ನಿಮಗೆ 250 ರುಪೀಸ್ ಒಳಗಡೆ 4 ಶೇಡ್ ಸಿಗುತ್ತೆ. ಸೊ ಈಗ ನೀವು ಈ ಥರ ಒಂದು ಪ್ಯಾಲೆಟ್ ತೊಗೊಂಡ್ರೆ ಅದು ಇರೋ ತನಕನೂ ನೀವು ಅದರಲ್ಲೇ ಯಾವುದಾದ್ರು ಒಂದು ಶೇಡ್ ಯೂಸ್ ಮಾಡ್ತಾ ಇರ್ಬೋದು. ಸೊ ನನಗೆ ಇದು ವರ್ತ್ ಅಂತ ಅನ್ನಿಸ್ತು. ಇದರಲ್ಲಿ ಈ ಶೇಡ್ಸ್ ಇಷ್ಟ ಆಗಿಲ್ಲ ಅಂದರೆ ಬೇರೆ ಬೇರೆ ತುಂಬ ಇದೆ, ಡೆಫಿನೆಟ್ಲಿ ಅದನ್ನು ಬೇಕಿದ್ರೂ ಟ್ರೈ ಮಾಡ್ಬೋದು.
ಸೊ ನಾನು ಇವತ್ತಿನ ವಿಡಿಯೋಲಿ ಈ ಒಂದು ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಈ ಪ್ಯಾಲೆಟ್ನ ಯೂಸ್ ಮಾಡಿದ್ದಾಗಿದೆ. ನೆಕ್ಸ್ಟ್ ಸ್ಟೆಪ್ ಬಂದು ಐ ಮೇಕಪ್ನ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ಫೇಸ್ ಮೇಕಪ್ ಎಲ್ಲ ಆಯಿತು, ಐ ಮೇಕಪ್ನ ಸ್ಟಾರ್ಟ್ ಮಾಡೋಣ. ಸೊ ನಾನು ಇವತ್ತೊಂದು ಹೊಸ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಬಂದು ಮಾರ್ಕ್ಸ್ದು ಈ ಲಿಕ್ವಿಡ್ ಐ ಶ್ಯಾಡೋ. ಸೊ ನನಗೆ ನನ್ನ ಹತ್ರ ಮುಂಚೆ 1 ಇಯರ್ ಬ್ಯಾಕ್ ಅನ್ಕೋತೀನಿ ಪರ್ಚೇಸ್ ಮಾಡಿದ್ದು. ಇನ್ನೊಂದು ಶೇಡ್ ಇದೆ, ತೋರಿಸ್ತೀನಿ. ಸೊ ಈ ಶೇಡ್ನ ಪರ್ಚೇಸ್ ಮಾಡಿದ್ದೆ. ಇದು ಬಂದು ಒಂಥರ ಫುಲ್ ಡಾರ್ಕ್ ಪರ್ಪಲ್ ಕಲರ್. ಇದು ಆದಮೇಲೆ ನಾನು ಅವಾಗ ಯಾವತ್ತೂ ಈ ಶೇಡ್ನ ನಾನು ಚೆಕ್ ಮಾಡೇ ಇರಲಿಲ್ಲ. ರೀಸೆಂಟಾಗಿ ಏನೋ ಹುಡುಕ್ಬೇಕಾದ್ರೆ ನನಗೆ ಈ ಶೇಡ್ ನೋಡಿದೆ. ರಿಯಲ್ ಆಗಿ ತರಿಸಿದಾಗ ಈ ಥರ ಇರುತ್ತೋ ಇಲ್ವಾ ಅಂತ ಅಂದ್ಕೊಂಡಿದ್ದೆ, ಬಟ್ ಎಕ್ಸಾಕ್ಟ್ ಸೇಮ್ ಇದೆ. ನನಗೆ ಈ ಶೇಡ್ ತುಂಬಾ ಇಷ್ಟ ಆಯಿತು. ಸ್ಪೆಷಲಿ ಈವ್ನಿಂಗ್ ಟೈಮ್ಸ್ ಇದನ್ನು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ತುಂಬಾ ಶೈನ್ ಆಗುತ್ತೆ. ಸೊ ತೋರಿಸ್ತೀನಿ ಸ್ವಾಚ್ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಐ ಹೋಪ್ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಅದು ಒಂಥರ ಲೈಟ್ ಲ್ಯಾವೆಂಡರ್ ಕಲರ್ ಇದೆ. ನಿಮಗೆ ಸ್ಕ್ರೀನಲ್ಲಿ ಸಿಲ್ವರ್ ಅನ್ನಿಸ್ತಿರ್ಬೋದು, ಬಟ್ ಅದು ಸಿಲ್ವರ್ ಇಲ್ಲ, ಲೈಟ್ ಲ್ಯಾವೆಂಡರ್ ಕಲರ್ ಇದೆ. ತುಂಬಾ ಪ್ರೆಟ್ಟಿಯಾಗಿ ಕಾಣಿಸುತ್ತೆ. ಸೊ ನಿಮಗೆ ಏನು ಐ ಶ್ಯಾಡೋ ಯೂಸ್ ಮಾಡೋಕ್ಕೆ ಬರಲ್ಲ, ಕ್ರಿಯೇಟ್ ಮಾಡೋಕ್ಕೆ ಬರಲ್ಲ ಅಂದರೆ ಈ ಥರದ್ದು ಒಂದು ಲಿಕ್ವಿಡ್ ಐ ಶ್ಯಾಡೋನ ತೊಗೊಂಡು ಜಸ್ಟ್ ಅದು ಒಂದು ಶೇಡ್ ಯೂಸ್ ಮಾಡಿದ್ರೆ ಸಾಕು, ಅದು ಶೈನ್ ಆಗುತ್ತಲ್ಲ, ಅದೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇಲ್ಲಿ ನಾನು ಇವತ್ತು ಪ್ರಾಪರಾಗಿ ಐ ಲುಕ್ನ ಕ್ರಿಯೇಟ್ ಮಾಡ್ತಿದ್ದೀನಿ ಯಾವ ಥರ ಅಂತ ತೋರಿಸಿ. ನಾನು ಈ ಪ್ಯಾಲೆಟ್ ಹೊಸದಾಗಿ ಏನು ತೊಗೊಂಡಿಲ್ಲ, ಮುಂಚೆ ತೊಗೊಂಡಿದ್ದು ಅಮೆಝಾನಿಂದ. ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಅರೌಂಡ್ 180 ರೂಪೀಸ್ or 100 ರೂಪೀಸ್ಗೆ ಪರ್ಚೇಸ್ ಮಾಡಿದ್ದೆ. ನನಗೆ ತುಂಬಾ ಇಷ್ಟ ಇದೆ ಅಲ್ಲಿ ಇರೋ ಶೇಡ್ಸ್. ಸೊ ಇವತ್ತಿನ ಮೇಕಪ್ ಲುಕ್ಗೆ ನಾನು ಈ ಒಂದು ಶೇಡ್ನ ಫಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಈ ಶೇಡ್ನ ಯೂಸ್ ಮಾಡಿ ಅದ್ರ ಮೇಲೆ ಈ ಶಿಮ್ಮರ್ ಶೇಡ್ನ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಈ ಶೇಡ್ನ ಯೂಸ್ ಮಾಡೋಕ್ಕೆ ನಾನು ತೊಗೊಂಡಿರೋ ಹೊಸ ಮಾರ್ಕ್ಸ್ದು ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನಾನು ಯೂಸ್ ಮಾಡಿರೋ ಒನ್ ಆಫ್ ದ ಬೆಸ್ಟ್ ಐ ಶ್ಯಾಡೋ ಬ್ರಷ್ ಅಂತಲೇ ಹೇಳ್ಬೋದು. ತುಂಬ ದೊಡ್ಡದಾಗೂ ಇಲ್ಲ ಆ್ಯಂಡ್ ತುಂಬ ಚಿಕ್ಕದಾಗೂ ಕೂಡ ಇಲ್ಲ, ಕರೆಕ್ಟಾಗಿ ಮೀಡಿಯಮ್ ಸೈಜ್ ಇದೆ. ಸೊ ದ್ಯಾಟ್ ಐ ಶ್ಯಾಡೋ ನೀಟಾಗಿ ಬ್ಲೆಂಡ್ ಆಗುತ್ತೆ. ನಿಮಗೆ ಐ ಶ್ಯಾಡೋ ಬ್ಲೆಂಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋ ಹಾಗಿದೆ ಇದರದ್ದು ಒಂದು ಬ್ರಷ್ ಪರ್ಚೇಸ್ ಮಾಡಿದ್ರೆ ತುಂಬ ನೀಟಾಗಿ ಬ್ಲೆಂಡ್ ಆಗುತ್ತೆ. ಇವಾಗ ಐ ಶ್ಯಾಡೋನ ಯೂಸ್ ಮಾಡಿದ್ದಾಗಿದೆ. ನನಗೆ ಈ ಲುಕ್ ತುಂಬಾ ಇಷ್ಟ ಆಯಿತು. ನನಗೆ ಸ್ಪೆಷಲಿ ಲ್ಯಾವೆಂಡರ್ ಕಲರ್ಸ್ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಈ ಒಂದು ಲಿಕ್ವಿಡ್ ಐ ಶ್ಯಾಡೋ ತುಂಬಾ ಇಷ್ಟ ಆಯಿತು. ನಿಮಗೆ ಶಿಮ್ಮರಿ ಶೇಡ್ಸ್ ಇಷ್ಟ ಆಗುತ್ತೆ ಆ್ಯಂಡ್ ಐ ಶ್ಯಾಡೋ ಲುಕ್ಸ್ ಕ್ರಿಯೇಟ್ ಮಾಡೋಕ್ಕೆ ಬರಲ್ಲ ಅನ್ನೋ ಹಾಗಿದ್ರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಜಸ್ಟ್ ಇದು ಒಂದೇ ಶೇಡ್ ಯೂಸ್ ಮಾಡಿದ್ರೆ ಸಾಕು. ಸೊ ನೆಕ್ಸ್ಟ್ ಪ್ರಾಡಕ್ಟು ನಾನು ಇವತ್ತು ಯೂಸ್ ಮಾಡ್ತಾ ಇಲ್ಲ, ಬಿಕಾಸ್ ಇದು ಆಲ್ರೆಡಿ ಗ್ಲಿಟರ್. ಇದ್ರ ಮೇಲೆ ಗ್ಲಿಟರ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ. ಬಟ್ ಲಾಸ್ಟ್ ವಿಡಿಯೋನಲ್ಲಿ ನಾನು ಸ್ವಿಸ್ ಬ್ಯೂಟಿದು ಈ ಹೋಲೋಗ್ರಾಫಿಕ್ ಐಲೈನರ್ನ ತೋರಿಸಿದ್ದೆ. ಗ್ರೀನ್ ಒಂದು ಕಲರ್ ಚೇಂಜ್ ಆಗುತ್ತೆ. ಈ ಸೈಡಿಂದ ನೋಡಿದಾಗ ಗ್ರೀನ್ ಅನ್ಸುತ್ತೆ, ಈ ಸೈಡಿಂದ ನೋಡಿದಾಗ ಬ್ಲೂ ಅನ್ಸುತ್ತೆ ಅಂತ. ಸೊ ಇದು ನನಗೆ ತುಂಬಾ ಇಷ್ಟ ಆಯಿತು. ಆವಾಗಲೇ ಹೇಳಿದ್ದೆ ಇನ್ನೊಂದು ಶೇಡ್ ಕೂಡ ಪರ್ಚೇಸ್ ಮಾಡ್ತೀನಿ ಅಂತ. ಸೊ ಇವತ್ತು ಇನ್ನೊಂದು ಶೇಡ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಇದು ಬಂದು ಶೇಡ್. ಸೊ ನಾನು ಈ ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನಿಮ್ಗೆ ಅಲ್ಲೇ ಶೇಡ್ ಕೂಡ ಇರುತ್ತೆ. ಸೊ ಇವತ್ತಿನ ವಿಡಿಯೋಲಿ ಇದನ್ನು ಯೂಸ್ ಮಾಡಲ್ಲ, ಬಟ್ ಶೇಡ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಸೊ ಹೋಪ್ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಇದು ಸ್ಕೈ ಬ್ಲೂ ಥರನೂ ಕಾಣಿಸುತ್ತೆ, ಸ್ವಲ್ಪ ಗ್ರೀನ್ ಕೂಡ ಕಾಣಿಸುತ್ತೆ ಆ್ಯಂಡ್ ಸಿಲ್ವರ್ ಕೂಡ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿದೆ ಈ ಶೇಡ್. ನನಗೆ ಇದು ಕೂಡ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಲಾಸ್ಟ್ ಗ್ರೀನ್ ಒಂದು ತೋರಿಸಿದ್ದೆ, ಬಟ್ ಸ್ಟಿಲ್ ಇವತ್ತು ಇನ್ನೊಂದು ಸರ್ತಿ ತೋರಿಸ್ತೀನಿ ಶೇಡ್ ಯಾವ ಥರ ಇದೆ ಅಂತ. ಸೊ ನಿಮಗೆ ಏನು ಮೇಕಪ್ ಮಾಡೋಕ್ಕೆ ಬರಲ್ಲ, ಏನು ಐ ಶ್ಯಾಡೋ ಲುಕ್ಸ್ ಕ್ರಿಯೇಟ್ ಮಾಡೋಕ್ಕೆ ಬರಲ್ಲ ಅನ್ನೋ ಹಾಗಿದ್ರೆ ಜಸ್ಟ್ ಇದು ಒಂದು ಐಲೈನರ್ ಯೂಸ್ ಮಾಡಿದ್ರೆ ಸಾಕು, ಏನೋ ತುಂಬ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀರಾ ಅನ್ನೋ ಥರ ಕಾಣಿಸುತ್ತೆ. ಸೊ ಫಸ್ಟ್ ಒಂದು ಬಂದು ಗ್ರೀನ್ ಆ್ಯಂಡ್ ಸೆಕೆಂಡ್ ಒಂದು ಬಂದು ಇವಾಗ ತೋರಿಸೋದಲ್ಲ ಹೊಸದಾಗಿ ತೊಗೊಂಡಿದ್ದು ಅಂತ ಆ ಶೇಡ್. ಸೊ ಈ ಎರಡು ಶೇಡ್ನ ನೀವು ಡೆಫಿನೆಟ್ಲಿ ಪರ್ಚೇಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೇನು ಮೇಕಪ್ ಮಾಡೋಕ್ಕೆ ಬರಲಿಲ್ಲ ಅಂತ ಅಂದರೂ ಕೂಡ ಈಗ ಒಂದು ಐಲೈನರ್ನ ಯೂಸ್ ಮಾಡಿದ್ರೆ ಸಾಕು, ತುಂಬ ಪ್ರೆಟ್ಟಿ ಕಾಣಿಸುತ್ತೆ. ಇದ್ರ ಜೊತೆಗೇ ಇನ್ನೊಂದು ಲ್ಯಾಕ್ಮೆ ಐಲೈನರ್ನ ತೊಗೊಂಡೆ, ಗ್ರೀನ್ ಒಂದು ತೊಗೊಂಡೆ, ಬಿಕಾಸ್ ನನ್ನ ಹತ್ರ ಆಲ್ರೆಡಿ ಬ್ಲ್ಯಾಕ್ ಇದೆ. ಬ್ಲ್ಯಾಕ್ ಶೇಡ್ಸ್ ತುಂಬಾ ಇದೆ. ಇದು ಗ್ರೀನ್ ಒಂದು ಹೇಗಿರುತ್ತೆ ಟ್ರೈ ಮಾಡೋಣ ಅಂತ ತೊಗೊಂಡೆ. ಇದು ಗ್ರೀನ್ ಅಂದರೆ ನಾರ್ಮಲ್ ಡಾರ್ಕ್ ಗ್ರೀನ್ ಅಲ್ಲ, ಇದು ಒಂಥರ ಬೇರೆನೇ ಶೇಡ್ ಇದೆ. ಸೊ ಯಾವ್ದಾದ್ರು ಮೇಕಪ್ ಲುಕ್ಸ್ ಕ್ರಿಯೇಟ್ ಮಾಡಿದಾಗ ಯೂಸ್ ಮಾಡೋಕ್ಕೆ ಬರುತ್ತೆ ಅಂತ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಬಟ್ ನೀವು ಬ್ಲ್ಯಾಕ್ ಐಲೈನರ್ಸ್ ಯೂಸ್ ಮಾಡಿ ಬೋರ್ ಆಗಿದೆ ಅಂದರೆ ಇದನ್ನು ಟ್ರೈ ಮಾಡ್ಬೋದು. ಇದರಲ್ಲಿ ಬ್ಲೂ ಬರುತ್ತೆ, ಗ್ರೀನ್ ಬರುತ್ತೆ, ಬ್ಲ್ಯಾಕ್ ಬರುತ್ತೆ ಮತ್ತು ಗೋಲ್ಡನ್ ಬರುತ್ತೆ. ಜಸ್ಟ್ 80 or 100 ರೂಪೀಸ್ಗೆ ಸಿಗುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಇವಾಗ ಐ ಮೇಕಪ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಬಾಕಿ ಇರೋದು ಮಸ್ಕರ. ಅದಕ್ಕೆ ನಾನು ಇಲ್ಲಿ ಮಾರ್ಕ್ಸ್ದು ಈ ಮಸ್ಕರನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅಫೋರ್ಡೆಬಲ್ ರೇಂಜಲ್ಲಿ ಒಂದು ಒಳ್ಳೆ ಮಸ್ಕರನ ಹುಡುಕ್ತಿದ್ದೀರಾ ಅಂತ ಅಂದರೆ ಈ ಮಸ್ಕರನ ಟ್ರೈ ಮಾಡಿ. ನೆಕ್ಸ್ಟ್ ಬಂದು ಲಿಪ್ ಲೈನರ್ಗೆ ನಾನು ಇಲ್ಲಿ ಸ್ವಿಸ್ ಬ್ಯೂಟಿದು ಈ ಲಿಪ್ ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರದ್ದು ಆಲ್ರೆಡಿ ನನ್ನ ಹತ್ರ ಎರಡು ಶೇಡ್ಸ್ ಇದೆ. ಆ ಎರಡು ಶೇಡ್ಸ್ ತುಂಬಾ ಇಷ್ಟ ಆದಮೇಲೆ ಇದನ್ನು ಪರ್ಚೇಸ್ ಮಾಡಿದ್ದು. ಇದು ಬಂದು ಅರೌಂಡ್ ಜಸ್ಟ್ 50 ರೂಪೀಸ್ಗೆ ಸಿಗುತ್ತೆ. ನಿಮಗೆ ಇದನ್ನು ಲಿಪ್ ಲೈನರ್ ಥರ ಯೂಸ್ ಮಾಡೋಕ್ಕೆ ಇಷ್ಟ ಇದ್ದರೆ ಮಾಡ್ಬೋದು, ಇಲ್ಲ ಇದನ್ನೇ ಆ್ಯಸ್ ಅ ಹೋಲ್ ಲಿಪ್ಸ್ಟಿಕ್ ಆಗಿ ಕೂಡ ಯೂಸ್ ಮಾಡ್ಬೋದು. ಸೊ ಇದು ಶೇಡ್ ಬಂದು
ತುಂಬಾ ಪ್ರೆಟ್ಟಿ ಆಗಿದೆ. ಸೊ ಈ ಥರ ಕಾಣಿಸುತ್ತೆ. ಸೊ ಇದನ್ನ ಯೂಸ್ ಮಾಡಿ ಇದ್ರ ಮೇಲೆ ಯಾವ್ದಾದ್ರು ಲಿಪ್ಸ್ಟಿಕ್ನ ಯೂಸ್. ಇವಾಗ ಈ ಲಿಪ್ ಲೈನರ್ ಮೇಲೆ ನಾನು ಫೇಸಸ್ ಕೆನಡಾದು ಈ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಒಂದು ಬ್ರೌನ್ ಶೇಡ್. ಸೊ ನಿಮಗೆ ಈ ಥರದ ಬ್ರೌನ್ಸ್ ಇಷ್ಟ ಆಗುತ್ತೆ ಅನ್ನೋ ಹಾಗಿದ್ರೆ ಇದನ್ನ ಟ್ರೈ ಮಾಡ್ಬೋದು. ಇದರಲ್ಲಿ ಬೇರೆ ಬೇರೆ ನನ್ನ ಹತ್ರ ಟೋಟಲ್ ಆಗಿ 3 ಶೇಡ್ಸ್ ಇದೆ. ನಾನು ತುಂಬ ಯೂಸ್ ಮಾಡೋದು ಇದನ್ನೇ. ಸೊ ದಿಸ್ ಇಸ್ ಇನ್ ದ ಶೇಡ್ ಟೀ ರೋಸ್ 10 ಅಂತ. ಇವಾಗ ಈ ಮೇಕಪ್ ಲುಕ್ ಕಂಪ್ಲೀಟ್ ಆಗಿದೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಕೆಲವೊಬ್ಬರಿಗೆ ಈ ಮೇಕಪ್ ತುಂಬ ಜಾಸ್ತಿ ಅನಿಸ್ಬೋದು. ನೀವು ಸೇಮ್ ಇದೇ ಥರನೇ ಮಾಡಬೇಕು ಅಂತ ಏನಿಲ್ಲ. ಯಾವ ಪ್ರಾಡಕ್ಟ್ಸ್ ಇಷ್ಟ ಆಗಲ್ಲ ಸ್ಟೆಪ್ನ ಸ್ಕಿಪ್ ಮಾಡ್ಬೋದು. ನಾನು ಜಾಸ್ತಿನೇ ತೋರಿಸ್ತೀನಿ. ಮೇಕಪ್ ತುಂಬ ಇಷ್ಟಪಡೋರ್ಗೂ ಇಷ್ಟ ಆಗಲಿ, ಕಡಿಮೆ ಇಷ್ಟನೇ ಆಗದೆ ಇರೋರು ಯಾವ್ದಾದ್ರು ಸ್ಟೆಪ್ನ ಸ್ಕಿಪ್ ಮಾಡ್ಬೋದು ಅಂತ. ಹಾಗಾಗಿ ನೀವು ಸೇಮ್ ಇಷ್ಟೇ ಮಾಡಬೇಕು ಅಂತ ಏನೂ ಇಲ್ಲ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರಾಡಕ್ಟ್ಸ್ ಲಿಂಕ್ನ ಚೆಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಏನೇ ಬೇಕಿದ್ರು ಈ ಸೇಲ್ ಟೈಮಲ್ಲಿ ಪರ್ಚೇಸ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್. ಬಾಯ್.